ತುಂಬ ವರ್ಷಗಳಿಂದ ಕಾನ್ಸರ್ಟ್ಸ್ ಮಾಡ್ತಾ ಇದ್ದೀರಾ. ಲೈವ್ ಕಾನ್ಸರ್ಟಲ್ಲಿ ತುಂಬ ಜನರ ಜೊತೆಗೆ ಅಕಂಪನಿಸ್ಟ್ ಆಗಿ ನುಡಿಸಿದ್ದೀರಾ ಕೂಡ. ಅವ್ರ ಜೊತೆಗೆ ಕಾನ್ಸರ್ಟ್ ಪರ್ಫಾರ್ಮ್ ಮಾಡುವಾಗಿಂದ ಒಂದಿಷ್ಟು ಅನುಭವಗಳನ್ನು ಹಂಚ್ಕೋಬೇಕು. ಫಸ್ಟ್ ಹೆಸರು SPB ಸರ್. ಅದೇ ಅವ್ರ ಹೆಸರು ಹೇಳಿದ್ರೆ ನಂಗೆ ಎಮೋಷ್ನಲ್ಲು. ಬಟ್ ಆ ಕ್ಯೂಟ್ ಸ್ಮೈಲ್ ಬಂತು ನಿಮ್ಮ ಮುಖದ ಮೇಲೆ. ಅವ್ರನ್ನ ನೀವು SPB ಸರ್ ಹೇಳಿದ ತಕ್ಷಣ ಅವ್ರ ಮುಖ ಬರುತ್ತೆ. ಅವ್ರು ನಾನು ನೋಡ್ತಾ ಇದ್ದಿದ್ದು. ಅವ್ರಿಗೆ ಡ್ರಮ್ಸ್ ಅಂದರೆ ತುಂಬ ಇಷ್ಟ. ಸಿ ದಿಸ್ ಈಸ್ ಆಲ್ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನಾನು ಅವ್ರ ಜೊತೆ ನುಡಿಸ್ತಾ ಇದ್ದರು ಶಿವಮಣಿ ಸರ್ ಎಷ್ಟೋ ವರ್ಷಗಳು. ಶಿವಮಣಿ ಸರ್ ಫ್ರಮ್ ಅವ್ರಿಗೆ 12 ವರ್ಷನೋ 10 ವರ್ಷ ಇರ್ಬೇಕಾದ್ರೆ ಅವ್ರ ಜೊತೆ ನುಡ್ಸೋಕ್ಕೆ ಶುರು ಮಾಡಿದ್ದು. ಅದಾದಮೇಲೆ ಎಷ್ಟೋ ವರ್ಷ ಡ್ರಮ್ಸೇ ಇಲ್ಲ ಅವ್ರ ಟೀಮಲ್ಲಿ. ಅದಾದಮೇಲೆ ನನ್ನ ಎಂಟ್ರಿ ಫಾರ್ 10 years ಬರೀ ಆಕ್ಟೋಪ್ಯಾಡ್ಸು ಹಂಗಿತ್ತು. ಆ ಡ್ರಮ್ಸ್ ಆದಮೇಲಿಂದ ನಾನೇ ಹೋಗಿದ್ದು SPB ಸರ್ ಟೀಮಲ್ಲಿ. ಅವ್ರಿಗೆ ಡ್ರಮ್ಸ್ ಅಂದ್ರೆ ಎಷ್ಟು ಇಷ್ಟ ಅಂದರೆ ಏನಾರು ಒಂದು ರೋಲ್ ನುಡ್ಸಿದ್ರೆ ಹಿಂಗೆ ತಿರುಗ್ಬಿಟ್ಟು ಮಗು ಥರ ನಗೋರು. ತಿರುಗ್ಬಿಟ್ಟು ಜಾಸ್ತಿ ಏನು ನುಡ್ಸಿದ್ರೆ ಹಿಂಗೆ ಅನ್ನೋರು. ಬಂದ್ಬಿಟ್ಟು ನೋಡ್ಕೊಂಡು ನುಡ್ಸಪ್ಪ ಅಂತೆಲ್ಲ ಅನ್ನೋರು, ತಮಾಷೆ ಮಾಡೋರು. ಅಲ್ಲಿ ಎಷ್ಟೋ ಸರಿ ನಾನು ಹಿಂಗೆ ನುಡ್ಸಿದ ತಕ್ಷಣ ಖುಷಿ ಆಗ್ಬಿಟ್ರೆ ನಾನು ಹಿಂದೆಲ್ಲ ಇದ್ದರೆ ಮಾರಿ ಬಿಸ್ಕೆಟ್ ಎಲ್ಲ ತಿನ್ಸಿಯಾರು ನನಗೆ. ಅವ್ರು ತಿಂತಿರೋರು. ಸ್ಟೇಜಲ್ಲಿ ನಾನು ನುಡಿಸ್ತಾ ಇದ್ರೆ ಏನೋ ಇದಕ್ಕಿದ್ದಂಗೆ ಒಂದು ಮಾರಿ ಬಿಸ್ಕೆಟ್ ಹಿಂಗೆ ಹತ್ತಿರ ಬರೋದು. ಏನೋ ಯಾರು ನೋಡಿದ್ರೆ SPB ಸರ್. ಲೈಫ್ ಅಂದರೆ ಹೆಂಗಿರಬೇಕು, ಸ್ಟೇಜಲ್ಲಿ ಹೆಂಗಿರಬೇಕು, ಯಾರಿಗೆ ಹೆಂಗೆ ಗೌರವ ಕೊಡಬೇಕು, ಒಂದು ಚಿಕ್ಕ ಕಾಫಿ ಕೊಡೋರಾದ್ರೂ ಅವ್ರಿಗೆ ಹೆಂಗೆ ಗೌರವ ಕೊಡಬೇಕು, ಇದೆಲ್ಲ ಅವರಿಂದ ನಾನು ಕಲ್ತಿದ್ದೀನಿ.